ನಮಸ್ಕಾರ ಸ್ನೇಹಿತರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆರ್ಟಿಒ ಎಕ್ಸಾಮ್ಸ್ಗಳೇನಿವೆ, ಅಪ್ಕಮಿಂಗ್ ಗ್ರೂಪ್ ಸಿ ಎಕ್ಸಾಮ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲಿಷ್ ವಿಡಿಯೋ ಸರಣಿಗಳನ್ನ ಕಂಟಿನ್ಯೂ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸೀರೀಸ್ ತಗೊಂಡಿದ್ದೀನಿ. ಈ ಒಂದು ವರ್ಷದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಪ್ಲೇ ಲಿಸ್ಟ್ ಇದೆ. ಪೇಪರ್ 2ಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋದ್ರೆ ನಿಮಗೆ 100ಗಿಂತ ಹೆಚ್ಚು ವಿಡಿಯೋಸ್ಗಳು ಸಿಗುತ್ತೆ. ಇತ್ತೀಚೆಗೆ ನಾವು ಎಲ್ಲ ಎಕ್ಸಾಮ್ಸ್ಗೆ ಮಾಡಿರ್ತಕ್ಕಂಥ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ವಿಡಿಯೋಸ್ಗಳು ನಿಮಗೆಲ್ಲ ಸಿಗುತ್ತೆ ಸ್ನೇಹಿತರೆ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಣ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟಾಗಿ ಕ್ವಶನ್ಸ್ಗೆ ಹೋಗೋಣ, ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ತಗೊಂಡಿರೋದು ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಫೈನ್ ಸರ್, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರುತ್ತೆ ಅಲ್ಲ. ಒಂದು ಸೆಂಟೆನ್ಸ್ ಅಂದ ತಕ್ಷಣ ಕರ್ತೃ, ಕರ್ಮ, ಕ್ರಿಯೆ ಅಂತೀವಲ್ಲ, ಹಾಗೆ ಇಂಗ್ಲೀಷಲ್ಲಿ ಈ ಆಕ್ಟಿವ್ ಟು ಪ್ಯಾಸಿವ್ ಮಾಡ್ಬೇಕಾದ್ರೆ ಆಬ್ಜೆಕ್ಟು ಸಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ, ಸಬ್ಜೆಕ್ಟು ಆಬ್ಜೆಕ್ಟ್ ಜಾಗಕ್ಕೆ ಹೋಗುತ್ತೆ, ವರ್ಬು ಥರ್ಡ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಅಂದರೆ ವರ್ಬ್ ಥರ್ಡ್ ಫಾರ್ಮಲ್ಲಿ ಇರಬೇಕು. ಕ್ರಿಯಾಪದ ಮೂರನೇ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಅಂತೀವಲ್ಲ, ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಫೈನ್ ಸರ್. ಸೊ ಇದು ಬೇಸಿಕ್ ಥಿಂಗ್ಸ್. ಇನ್ನೂ ನಾನು ತುಂಬ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ಗಳು ನೋಡಿ, ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಆನ ಪೇಂಟೆಡ್ ದ ಹೌಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ದ ಹೌಸ್ ವಾಸ್ ಯಾಕೆ ಬಂತು? ಹೆಲ್ಪಿಂಗ್ ವರ್ಕ್ ಬಂತು. ಪೇಂಟೆಡ್ ಇರೋದ್ರಿಂದ ಇಲ್ಲಿ ವಾಸ್ ಬಂತು, ಯಾಕಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗೆ ವಾಸ್ ಪೇಂಟೆಡ್ ಬೈ ಆನ. ಓಕೆ, ಸೊ ಈ ತರ. ಇನ್ನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಒಂದಷ್ಟು ಕೀವರ್ಡ್ಸ್ಗಳಿದೆ. ನಿಮಗೆ ಎಕ್ಸಾಮ್ಗಳಲ್ಲಿ ಇದನ್ನ ನೋಡಿಕೊಂಡು, ಕೀವರ್ಡ್ಸ್ಗಳು ನೋಡಿಕೊಂಡು ಆರಾಮಾಗಿ ಸೆಂಟೆನ್ಸ್ನ ಗುರ್ತು ಮಾಡ್ಬೋದು. ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಯಾವ ಸೆಂಟೆನ್ಸ್ ಕರೆಕ್ಟು ಅಂತ. ಏನ್ ಕೀವರ್ಡ್ಸು? ಹ್ಯಾಸ್, ಹ್ಯಾವ್ ಅಂತಿದ್ರೆ ಅದ್ರ ಜೊತೆಗೆ ಬೀನ್ ಅಂತ ಬರುತ್ತೆ. ಓಕೆ, ನೀವು ಇದನ್ನ ಸೆಂಟೆನ್ಸ್ ಚೆಕ್ ಮಾಡ್ಬಿಟ್ರೆ ಸಾಕು. ನೀವು ಕಂಪ್ಲೀಟ್ ಆಗಿ ಗ್ರಾಮೆಟಿಕಲಿ ಕನ್ವರ್ಟ್ ಮಾಡೋಕ್ಕಿಂತ ಈ ತರ ಕೀವರ್ಡ್ಸ್ಗಳು ಇಟ್ಕೊಂಡು ನೀವು ಮಾಡಬಹುದು ಸ್ನೇಹಿತರೆ. ಓಕೆ, ಇನ್ನೊಂದು ವರ್ಬು ING. ಓಕೆ, ING ಫಾರ್ಮಲ್ ಇದ್ರೆ ಆಗ ಬೀಯಿಂಗ್ ಸೇರುತ್ತೆ. ಬಟ್ ವರ್ಬು ಯಾವಾಗಲೂ ಥರ್ಡ್ ಫಾರ್ಮಲ್ಲೇ ಹೋಗ್ಬೇಕು ಒಂದು. ಓಕೆ, ING ಇದ್ರೆ ನಮ್ಮ ಒಂದು ಸೆಂಟೆನ್ಸ್ ಅಲ್ಲಿ ಬೀಯಿಂಗ್ ಬರ್ಬೇಕು ಅದ್ರ ಜೊತೆ. ಅದೇ ತರ ಶೆಲ್, ವಿಲ್ ಅಂತಿದ್ರೆ ವಿಲ್ ಬಿ, ಶೆಲ್ ಬಿ ಅಂತ ಬರಬೇಕು ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಬರಬೇಕಾದ್ರೆ. ಸೊ ಇದು ಪ್ರಮುಖವಾಗಿ. ವುಡ್, ಕುಡ್ ಅಂತಿದ್ರೆ ಶುಡ್, ಮಸ್ಟ್ ಅಂತಿದ್ರೆ ಅದ್ರ ಜೊತೆಗೆ ಬಿ ಸೇರಿಸ್ಬೇಕು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನೀವು ಕೀವರ್ಡ್ಸ್ ಗಳನ್ನ ಗುರ್ತು ಮಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತಗೋಣ. ದ ಕ್ಯಾಟ್ ಈಸ್ ಸ್ಟೀಲಿಂಗ್ ದ ಫಿಶ್. ಓಕೆ, ದ ಫಿಶ್ ಅಂತ ನೀವು ಇದನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಆಬ್ಜೆಕ್ಟ್ ಸಬ್ಜೆಕ್ಟ್ ಬರಬೇಕು. ಯಾಕೆ? ಓಕೆ, ದ ಫಿಶ್ ಬರಬೇಕು ಫಸ್ಟ್ ಅಲ್ವಾ, ಫಿಶ್ ಬರಬೇಕು. ಅಂಡ್ ಈಸ್ ಇದೆ, ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಸೊ ಪ್ರೆಸೆಂಟೇ ಇರಬೇಕು. ಈಸ್, ಸ್ಟೀಲಿಂಗ್ ಇರೋದು ವರ್ಬ್ ಥರ್ಡ್ ಫಾರ್ಮ್, ಏನು ಸ್ಟೋಲನ್ ಆಗುತ್ತೆ. ಹಿಂಗೆಲ್ಲ ನೀವು ಗ್ರಾಮೆಟಿಕಲಿ ಮಾಡೋದು ಒಂದ್ ಕಡೆ. ಇನ್ನೊಂದ್ ಕಡೆ ಈ ಕೀವರ್ಡ್ಸ್ ನಾನು ಹೇಳಿದ್ನಲ್ಲ, ಇದು ಗೊತ್ತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ವರ್ಬ್, ಕ್ರಿಯಾಪದ. ಸ್ಟೀಲಿಂಗ್, ಕಿತ್ಕೊಳ್ಳೋದು ಅಲ್ವಾ, ಸ್ಟೀಲಿಂಗ್ ING ಇದೆ ಫಾರ್ಮ್. ಸೊ ಇದ್ರ ಜೊತೆ ಏನ್ ಬರಬೇಕು? ಬೀಯಿಂಗ್ ಬರಬೇಕು. ಎಲ್ಲಿದೆ ಬೀಯಿಂಗು? ಇಲ್ಲಿದೆ ಬೀಯಿಂಗು. ಇನ್ಯಾವ್ದಾರು ಆಪ್ಷನ್ ಅಲ್ಲಿ ಬೀಯಿಂಗ್ ಇದೆಯಾ? ಇಲ್ಲ ಇಲ್ಲ ಇಲ್ಲ. ನೋಡಿದ್ರಾ? ಜಸ್ಟ್ ನೀವು ಕಂಪ್ಲೀಟ್ ಆಗಿ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಕ್ಕೂ ನೀವು ಈ ತರ ಒಂದಷ್ಟು ರೂಲ್ಸ್, ಒಂದಷ್ಟು ಕೀವರ್ಡ್ಸ್ ಗಳನ್ನ ತಿಳ್ಕೊಂಡಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಸೊ ಈಗ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. ಬೀಯಿಂಗ್ ಇದ್ರೆ ಸಾಕು, ಇದೊಂದೇ ಆಪ್ಷನ್ ಅಲ್ಲಿ ಬೀಯಿಂಗ್ ಇರೋದು. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ ತಗೋತೀನಿ, ಸಾಲ್ವ್ ಮಾಡಿ ನೋಡೋಣ. ಶಿ ಟಾಟ್ ಹಸ್ ಡ್ಯಾನ್ಸ್ ವೆನ್ ವಿ ವರ್ ಪ್ರಾಕ್ಟಿಸಿಂಗ್ ಫಾರ್ ಆಡಿಷನ್ ಅಂತಿದೆ. ಶಿ ಟಾಟ್ ಹಸ್ ಡ್ಯಾನ್ಸ್. ಓಕೆ, ಇಲ್ಲಿ ಏನು ಅವಳು ನಮಗೆ ಕಲಿಸ್ತಾ ಇದ್ದಾಳಲ್ಲ, ದಟ್ ಈಸ್ ದ ಡ್ಯಾನ್ಸ್ ನ ಕಲಿಸ್ತಾ ಇದ್ದಾಳೆ, ಅದು ನಮ್ಗೆ ಇಲ್ಲಿ ಕ್ರಿಯೆ ಆಗ್ತಿದೆ. ಸೊ ವೆನ್ ವಿ ವರ್ ಪ್ರಾಕ್ಟಿಸಿಂಗ್ ಫಾರ್ ಆಡಿಷನ್ ಅಂತಿದೆ. ಸೊ ಈಗ ಹೆಂಗ್ ಕನ್ವರ್ಟ್ ಮಾಡ್ತೀರಾ? ಇಲ್ಲಿ ನೋಡಿ, ಈಗ ಅಗೇನ್ ನೀವು ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡಕ್ಕಿಂತ ಮುಂಚೆ ಆಪ್ಷನ್ ಚೆಕ್ ಮಾಡ್ಬೇಕು. ನೋಡಿ, ವಿ ಹ್ಯಾಡ್ ಬೀನ್ ಅಂತಿದೆ. ಇದು ಬೇಕಾ? ಬರಲ್ಲ. ಯಾಕೆ ಬರಲ್ಲ? ನಾನು ನಿಮ್ಗೆ ಹೇಳಿದೆ, ಹ್ಯಾಸ್, ಹ್ಯಾವ್ ಇದ್ರೆ ಮಾತ್ರ ಬೀನ್ ಬರುತ್ತೆ ಅಂತ. ಅರ್ಥ ಆಗ್ತಿದೆಯಲ್ಲ? ಬೀನ್ ಬರಲ್ಲ. ಇಲ್ಲೂ ಇದೆಯಾ ಬೀನು? ಇಲ್ಲೂ ಇದೆ, ಹ್ಯಾಡ್ ಬೀನ್ ಅಂತಿದೆ. ಸೊ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ನೋಡಿದ್ರ? ಕೀವರ್ಡ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಎಸ್. ನಾರ್ಮಲ್ ಮೆಥಡ್ ಅಲ್ಲಿ ವೆನ್ ವಿ ವರ್ ಪ್ರಾಕ್ಟಿಸಿಂಗ್ ಫಾರ್ ಆಡಿಷನ್ಸ್ ಅಂತಿದೆ. ವೆನ್ ವಿ ವರ್ ಇಸ್ ದ ಆಬ್ಜೆಕ್ಟ್ ಇಲ್ಲಿ. ಸೊ ಅದನ್ನ ಫಸ್ಟ್ ಬರ್ಬೇಕು ಸಬ್ಜೆಕ್ಟ್ ಅಲ್ಲಿ. ದಟ್ ಇಸ್ ಫೈನ್. ಬಟ್ ಬೇಗ ಸಾಲ್ವ್ ಮಾಡೋದು ಹೆಂಗೆ? ಸ್ಮಾರ್ಟ್ ವರ್ಕ್ ಮಾಡೋದು ಹೆಂಗೆ ಅಂದ್ರೆ ಹಿಂಗೆ. ಓಕೆ, ಸೊ ಕೀವರ್ಡ್ಸ್ ಗಳ ಐಡೆಂಟಿಫೈ ಮಾಡಬೇಕು. ಸೊ ಓಕೆ, ಆಪ್ಷನ್ 1 ರಾಂಗು ಮತ್ತೆ 3 ರಾಂಗು, ಐದರ್ 2 ಮತ್ತೆ 4 ಯಾವ್ದಾರು ಕರೆಕ್ಟ್ ಇರಬೇಕು. ಫೈನ್ ಸರ್, ಇಲ್ಲೇನಿದೆ? ವೆನ್ ವಿ ವರ್ ಪ್ರಾಕ್ಟಿಸಿಂಗ್ ಫಾರ್ ಆಡಿಷನ್ ವಿ ಹ್ಯಾಡ್. ನೋಡಿ, ಅಗೇನ್ ಇಲ್ಲಿ ಹ್ಯಾಡ್ ಬೀನ್ ಅಂತಿದೆ.
ನೋಡ್ರ ಸಾಲ್ವ್ ಮಾಡೋದೇ ಬೇಕಾಗಿಲ್ಲ ಕ್ವಶನ್ ಸ್ನೇಹಿತರೆ. ಆಪ್ಷನ್ 2 ಕರೆಕ್ಟ್. ಯಾಕೆ ಕರೆಕ್ಟ್? ಹ್ಯಾಡ್ ಬಿನ್ ಇದೆ ಇಲ್ಲಿ, ಅಲ್ಲೂ ನಮ್ಗೆ ಹ್ಯಾಸ್ ಮತ್ತೆ ಹ್ಯಾವ್ ಇಲ್ಲ, ಎಲ್ಲೂ ಇಲ್ಲ. ಬೀನ್ ಬರೋ ನೆಸೆಸಿಟಿ ಇಲ್ಲ ಇಲ್ಲಿ. ಕಾಮಕಥದ ನಾಟಕ ಬಂತು. ಅರ್ಥ ಆಯ್ತಲ್ಲ? ಎಸ್, ನೆಕ್ಸ್ಟ್ ಬರ್ತೀನಿ ಸರ್. ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಡೈರೆಕ್ಟ್ ಸ್ಪೀಚ್ ಕೊಟ್ಟಿನ ಇಂಡೈರೆಕ್ಟ್ ಮಾಡೋದು ಅಂದ್ರೆ ಯಾರಿಬ್ರು ಮಾತಾಡ್ತಿರ್ತಾರೆ, ಅದನ್ನ ಕೇಳಿಸ್ಕೊಂಡು ಅವರಿಬ್ರು ಹಿಂಗ್ ಮಾತಾಡ್ತಾ ಇದ್ರು ಅನ್ನೋದಲ್ಲ ಅಂತೀವಲ್ಲ, ದಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಇಂಡೈರೆಕ್ಟ್ ಸ್ಪೀಚ್ಗೂ ನಿಮಗೆ ಬೇಸಿಕ್ಸ್ ಬಗ್ಗೆ ಅಷ್ಟು ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಜಸ್ಟ್ ಒನ್ ಪಾಯಿಂಟ್ ಏನ್ ಗೊತ್ತಿರಬೇಕು ನಿಮಗೆ, ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಸಿಂಪಲ್ ಆಗಬೇಕು. ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದ್ರೆ ಪಾಸ್ಟ್ ಹೋಗ್ಬೇಕು, ಅದು ಸಿಂಪಲ್ ಅಲ್ಲೇ ಇರಬೇಕು. ಕಂಟಿನ್ಯೂಸ್ ಇದ್ರೆ ING ಫಾರ್ಮ್ ಇದ್ರೆ ಪ್ರೆಸೆಂಟ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲೇ ಇರಬೇಕು. ಅದು ಅರ್ಥ ಆಗ್ತಿದೆಯಲ್ಲ? ಇದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೇನೋ, ಈಗ ನೋಡಿ, ಶಿ ಸೆಡ್ ಐ ಆಮ್ ಲಿವಿಂಗ್ ಇನ್ ದ ಡೆಲ್ಲಿ. ಐ ಅನ್ನೋದು ಯಾರೋ ಅವಳ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಸೊ ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ, ಅವಳು ಅಲ್ಲಿರ್ತಾಳೆ ಅಂತ ಹೇಳ್ತೀವಿ ಅಲ್ವಾ. ಸೊ ಶಿ ಸೆಡ್ ದಟ್ ಶಿ ಅಂತ ಆಗುತ್ತೆ. ಇಲ್ಲ ಐ ಇರೋದು ಏನಾಗುತ್ತೆ ಸರ್, ಇಂಡೈರೆಕ್ಟ್ ಶಿ ಆಗುತ್ತೆ. ಇಲ್ಲಿ ಐ ಯಾರು, ಇವನು ಹಿ ಅಂತಿದೆ. ಸೊ ಹಾಗಾಗಿ ಐ ಇರೋದು ಏನಾಗುತ್ತೆ, ಇಲ್ಲಿ ಹಿ ಆಗುತ್ತೆ, ಅವನು. ಅರ್ಥ ಆಗ್ತಿದಿಲ್ಲ? ಹಂಗೆ ಇಲ್ಲಿ ಹಿಯರ್ ಅಂತಿದ್ರೆ ನಿಮ್ಗೆ ದೇರ್ ಆಗುತ್ತೆ. ಅಂದ್ರೆ ನಾವು ಇಲ್ಲಿ ಅಂತ ಮಾತಾಡ್ತಿರ್ತಾರೆ ಇಬ್ರು ಅಂತ ಇಟ್ಕೊಳ್ಳಿ, ನಾವು ಅದನ್ನ ಕೇಳಿಸ್ಕೊಂಡ್ ಬಂದು ಇನ್ನೊಬ್ಬಂಗೆ ಹೇಳ್ಬೇಕು. ಇಲ್ಲಿ ಅಂತ ಹೇಳಕ್ಕಾಗಲ್ಲ, ನಾವು ಅಲ್ಲಿ ಅಂತ ಹೇಳ್ಬೇಕು, ದೇರ್ ಆಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಹಂಗೆ ಈಗ ಫಾರ್ ಎಕ್ಸಾಂಪಲ್ ಟುಡೇ ಅಂತದ್ ಏನೋ ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಟುಡೇ ಅಂದ್ರೆ ದಟ್ ಡೇ ಅಂತ ನಾವು ಹೇಳ್ಬೇಕು, ದಟ್ ಡೇ ಅಂತ ಇಂಡೈರೆಕ್ಟ್ ಆಗಿ. ಈಗ ಎಸ್ಟರ್ಡೇ ಅಂತ ಮಾತಾಡಿರ್ತಾರೆ, ಅಂತ ಎಸ್ಟರ್ಡೇ ನಾ ಅಲ್ಲಿ ಹೋಗ್ತೀನಿ ಅಂತ ಅವ್ರಿಬ್ರು ಮಾತಾಡ್ಕೊತಾ ಇರ್ತಾರೆ, ನಾನ್ ಬಂದು ಇನ್ನೊಬ್ರಿಗೆ ಹೇಳ್ಬೇಕು. ಹಾಗೆ ಎಸ್ಟರ್ಡೇ ಅನ್ನೋದು ಏನಾಗ್ತದೆ, ಪ್ರೀವಿಯಸ್ ಡೇ ಅಥವಾ ದ ಡೇ ಬಿಫೋರ್ ಅಥವಾ ಪ್ರೀವಿಯಸ್ ಡೇ ಅಂತ ನಾವ್ ಹೇಳ್ತೀವಿ ಅಲ್ವಾ. ಈಗ ಹಿಮ್ ಅಂತಿದ್, ಈಗ ಫಾರ್ ಎಕ್ಸಾಂಪಲ್ ಹಿ ಅಂತಿದ್ರೆ ಹಿಸ್ ಆಗುತ್ತೆ ಅಲ್ವಾ, ಶಿ ಇದ್ರೆ ಹರ್ರ ಆಗುತ್ತೆ. ಸೊ ಈ ತರದೆಲ್ಲ ನಿಮ್ಗೆ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಡೇ ಅಂತಿರುತ್ತೆ, ಅವರು ಟುಮಾರೋ ಅಂತ ಮಾತಾಡ್ಕೊಂಡಿರ್ತಾರೆ, ನಾಳೆ ನಾವು ಅಲ್ಗೋಗೋಣ ಹೋಗೋಣ ಅಂತ ಮಾತಾಡ್ತಿರ್ತಾಳೆ ಅವಳು. ಸೊ ನಾವು ಕೇಳಿಸ್ಕೊಂಡ್ ಬಂದು ಹೇಳ್ಬೇಕು, ಟುಮಾರೋ ಅಂದ್ರೆ ನೆಕ್ಸ್ಟ್ ಡೇ ಅಂತ ಹೇಳ್ಬೇಕು ನಾವಿಲ್ಲಿ ಇಂಡೈರೆಕ್ಟ್ ಅಲ್ಲಿ. ಸೊ ಈ ತರ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಈಗ ನೋಡಿ ಇಲ್ಲಿ ಕ್ವಶನ್ ಏನಿದೆ, ಶಿ ಸೆಡ್ ಐ ನೀಡ್ ಸಮ್ ಕೋಲ್ ಇನ್ ದಿಸ್ ಹೌಸ್ ಅಂತಿದೆ. ಶಿ ಸೆಡ್, ಅವಳು ಹೇಳ್ತಾ ಇದ್ಲು, ದಟ್ ಅಂತ ಯೂಸ್ ಮಾಡ್ತಾನೆ, ಅಲ್ಪಡು ಅಂತೀವಲ್ಲ ನಾವು, ಹಂಗೆ ಶಿ ಸೆಡ್ ದಟ್. ಹೈ ಅಂತಂದ್ರೆ ಇಲ್ಲಿ ಐ ಅಂದ್ರೆ ಯಾರೋ ಇವಳು, ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅಂದ್ರೆ ಇಂಡೈರೆಕ್ಟ್ ಅಲ್ಲಿ ಏನಾಗುತ್ತೆ, ಶಿ ಆಗ್ಬೇಕಿದು. ಶಿ ಸೆಡ್ ದಟ್ ಶಿ. ಓಕೆ, ನೀಡ್ ಸಮ್ ಕೋಲ್ ಇನ್ ದಿಸ್ ಹೌಸ್ ಅಂತಿದೆ. ಇಲ್ಲಿ ನೀಡ್ ಅಂದ್ರೆ ಬೇಕು, ಅಂದ್ರೆ ಇದು ಕ್ರಿಯೆ. ನೀಡ್ ಏನಾಗುತ್ತೆ, ಸಿಂಪಲ್ ಅಲ್ಲೇ ಇದೆ, ಇದು ಸಿಂಪಲ್ ಅಲ್ಲೇ ಪಾಸ್ಟ್ ಆಗ್ಬೇಕಿದು, ಅಂದ್ರೆ ನೀಡೆಡ್ ಆಗ್ಬೇಕು. ಇಲ್ಲಿ ನೀಡೆಡ್ ಇದೆ. ಓಕೆ, ಇಲ್ಲೇನಿದೆ, ಶಿ ಸೆಡ್ ದಟ್ ಶಿ ಹ್ಯಾಡ್ ಅಂತಿದೆ. ಹ್ಯಾಡ್ ಬೇಕಾಗಿಲ್ಲ, ಇಲ್ಲಿ ಹ್ಯಾಡ್ ಬೇಕಾಗಿಲ್ಲ. ಇಲ್ಲೇನಿದೆ, ಶಿ ಸೆಡ್ ದಟ್ ಶಿ ನೀಡೆಡ್ ಸಮ್ ಕೋಲ್ ಇನ್ ದಿಸ್ ಹೌಸ್ ಅಂತಿದೆ. ಓಕೆ, ಇಲ್ಲೇನಿದೆ ಆಪ್ಷನ್ 1 ಶಿ ಸೆಡ್ ದಟ್ ಶಿ ನೀಡೆಡ್ ಸಮ್ ಕೋಲ್ ಇನ್ ದಟ್ ಹೌಸ್. ಎಸ್, ಆಪ್ಷನ್ 1 ಕರೆಕ್ಟ್. ದಿಸ್ ರಾಂಗ್. ಏನಕ್ಕೆ ಹೇಳಿದೆ ನಾನು, ದಿಸ್ ಇರೋದು, ಅವರಿಬ್ರು ಇದು ಅಂತ ಮಾತಾಡ್ಕೊಂಡಿರ್ತಾರೆ, ನಾನ್ ಬಂದಿಲ್ಲ ಇರ್ಬೇಕಾದ್ರೆ ಇದು ಅಂತ ಹೇಳಕ್ಕಾಗಲ್ಲ, ಅದು ಅಂತ ಹೇಳಬೇಕು ಅಲ್ವಾ. ಅವ್ರಿಬ್ರೇನೋ ಇದು ಅಂತ ಮಾತಾಡ್ಕೊಂಡಿರ್ತಾರೆ, ಇಬ್ರನ್ನ ಕೇಳಿಸ್ಕೊಂಡು ನಾನ್ ಬಂದು ಇನ್ನೊಬ್ರಿಗೆ ಹೇಳ್ತಾ ಇದೀನಿ ಅಂದ್ರೆ ನಾನು ಅದು ಅನ್ಬೇಕು. ಸೊ ದಿಸ್ ಇರೋದೇನಾಗುತ್ತೆ ಸರ್, ದಟ್ ಆಗ್ಬೇಕು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಓಕೆ, ದಿಸ್ ಬೇಸಿಕ್ ಥಿಂಗ್ಸ್ ಗಳು, ಇದನ್ನ ನೀವು ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಇದನ್ನ ಇಷ್ಟು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಆಪ್ಷನ್ 3 ತಪ್ಪು. ಇಲ್ಲಿ ಆಪ್ಷನ್ 4 ಇದೆ, ಶಿ ಸೆಡ್ ದಟ್ ಶಿ ನೀಡ್ ಸಮ್ ಕೋಲ್. ನೀಡ್ ಬರಲ್ಲ, ಯಾಕಂದ್ರೆ ನಾನು ನಿಮ್ಗೆ ಇಲ್ಲಿ ಹೇಳಿದೆ, ಸಿಂಪಲ್ ಅಥವಾ ಕಂಟಿನ್ಯೂಸ್ ಏನೇ ಇರಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದು ಪಾಸ್ಟ್ ಅಲ್ಲಿ ಇರಬೇಕು, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇರಬೇಕು, ಪಾಸ್ಟ್ ಸಿಂಪಲ್ ಅಲ್ಲಿ ಇರಬೇಕು. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಮುಂದೆ ಕ್ವಶನ್ಸ್ಗಳು ತಗೋತೀನಿ, ನೋ ನೀಡ್ ಟು ವರಿ. ಅಲ್ಲಿ ಅಥವಾ ನಾವು ಪ್ರೀವಿಯಸ್ ವಿಡಿಯೋ ನಾನು ಹೇಳಿದೆ 100+ ವಿಡಿಯೋ ಇದೆ, ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ನಾವು ಇತ್ತೀಚಿನ ಎಕ್ಸಾಮ್ಗಳಿಗೆ ಗ್ರೂಪ್ ಸಿ ಸಂಬಂಧಪಟ್ಟಂತೆ, PDO ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋ ಸರಣಿಗಳಿವೆ, ನೋಡಿ. ಅವೆಲ್ಲ ನೋಡಿದ್ರೆ ನೀವೇ ಪರ್ಫೆಕ್ಟ್ ಆಗಿ ಹೋಗ್ತೀರಾ. ಓಕೆ, ಸೊ ಇಲ್ಲಿ ಒಂದು ಪ್ಯಾಸೇಜ್ ತರ ಇರುತ್ತೆ ಸ್ನೇಹಿತರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. 3 ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, 49, 50, 51. ಇದನ್ನ ನಾವು ಕರೆಕ್ಟ್ ಆಗಿರ್ತಕ್ಕಂಥ ಯಾವುದು ಅಂತ ಹಾಕ್ಬೇಕು. ಫೈನ್, ಫಸ್ಟ್ ಏನ್ ಮಾಡ್ಬೇಕು, ನೀವು ಆ ಪ್ಯಾಸೇಜ್ ಸುಮ್ಮನೆ ಓದ್ಕೊಳ್ಳಿ, ಇದು ಯಾವ್ದ್ರ ಬಗ್ಗೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಪ್ಯಾಸೇಜು ಎನ್ವೈರನ್ಮೆಂಟ್ ರಿಲೇಟೆಡ್ ಇದೆಯಾ, ಹಿಸ್ಟ್ರಿ ರಿಲೇಟೆಡ್ ಇದೆಯಾ, ಓಕೆ, ಅಥವಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಈ ತರ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ವರ್ಡ್ಗಳನ್ನ ನೀವು ಚೂಸ್ ಮಾಡಬಹುದು. ಓಕೆ, ಒಂದು. ಮತ್ತೆ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ವರ್ಡ್ಗಳು, ನೆಗೆಟಿವ್ ಅಲ್ಲಿದ್ರೆ ನೆಗೆಟಿವ್ ವರ್ಡ್ಗಳು, ಈ ತರ ವರ್ಡ್ಗಳು ಚೂಸ್ ಮಾಡಬೇಕು ಅಂದ್ರೆ ನೀವು ಜಸ್ಟ್ ಒಂದು ಸಿಂಪಲ್ ರೀಡಿಂಗ್ ಕೊಡಬೇಕಾಗುತ್ತೆ. ಫಸ್ಟ್ ಇಲ್ಲೇನಿದೆ, ಯಂಗ್ ಹೀರೋ ಗಾಂಧಿ ಇಸ್ ಎಕ್ಸೈಲ್ಡ್ ಫ್ರಮ್ ಹಿಸ್ ಹೋಮ್ ಇನ್ ವೆಸ್ಟರ್ನ್ ಇಂಡಿಯಾ ಟು ಲಂಡನ್ ಅಂಡ್ ದೆನ್ ಟು ಸೌತ್ ಆಫ್ರಿಕಾ
Through the dash and humiliations he there at the hands of his rules, he learns spiritual and physical fortitude. He returns to pursue a quest to his homeland of alien rule. He inspires his people to superhuman feats and leads from them to liberty. But at the moment of triumph, he is consumed and his people gain their freedom. ಅಂದ್ರೆ ಇದು ನಮ್ ಗಾಂಧೀಜಿ ಬಗ್ಗೆ ಹೇಳ್ತಾ ಇದ್ರೆ, ಅವರು ಇಲ್ಲಿಂದ ಲಂಡನ್ಗೆ ಹೋದ್ರು, ಅಲ್ಲಿಂದ ಬಂದ್ರು, ಮತ್ತೆ ಸೌತ್ ಆಫ್ರಿಕಾಕ್ಕೆ ಹೋದ್ರು ಕೆಲಸ ಮಾಡಕ್ಕೆ. ಅಲ್ಲಿ ಅವ್ರು ಏನೇನು ಅನುಭವಿಸಿದ್ರು, ಆಮೇಲೆ ವಾಪಸ್ ಬಂದ್ರು, ಯಾಕಂದ್ರೆ ಇಲ್ಲಿ ನಮ್ಮ ಬ್ರಿಟಿಷ್ ಆಡಳಿತ ದೂರ ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ಓಕೆ, ಬೇಸಿಕ್ ನಮ್ಮ ಹಿಸ್ಟ್ರಿದು ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನ್ ಸರ್. ಈಗ ಏನ್ ಮಾಡಬೇಕು, 3 ಕ್ವಶನ್, 49ನೇದು ಕ್ವಶನ್ ಇಲ್ಲಿದೆ. ಓಕೆ, ಇಲ್ಲ ಡ್ಯಾಶ್ ಅಂತಿದೆ. ಓಕೆ, ಯಾವ್ದು ಬರುತ್ತೆ ಅಂತ. ಆಮೇಲೆ 50ನೇದು ಇಲ್ಲಿದೆ, 51ನೇದು ಇಲ್ಲಿದೆ. ಓಕೆ, ಒಂದೇ ಸ್ಲೈಡ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಎಲ್ಲಾನು. ಫೈನ್ ಸರ್. ಈಗ ನೋಡೋಣ ಬನ್ನಿ. ಹೆಂಗಿರೋ ಗಾಂಧಿ ಇಸ್ ಎಕ್ಸೆಲ್ಡ್ ಫ್ರಮ್ ಹಿಸ್ ಹೋಮ್ ವೆಸ್ಟರ್ನ್ ಇಂಡಿಯಾ ಟು ಲಂಡನ್ ಅಂಡ್ ದೆನ್ ಟು ಸೌತ್ ಆಫ್ರಿಕಾ. ಓಕೆ, ಹೋದ್ರು, ಅಲ್ಲಿಂದ ಬಂದು ಸೌತ್ ಆಫ್ರಿಕಾಗೆ ಹೋದ್ರು. ಫೈನ್. ಸಾರಿ. ಥ್ರೂ ದ ಡ್ಯಾಶ್ ಅಂಡ್ ಹ್ಯೂಮಿಲಿಟೇಷನ್. ಓಕೆ, ಅಂದ್ರೆ ಇಲ್ಲಿ ಆಪ್ಷನ್ ಏನಿದೆ, ಇನ್ಜಸ್ಟಿಸ್, ಜಸ್ಟಿಸ್, ಫೇಮ್, ಡಿಸ್ಲಾಯಲಿಟಿ ಅಂತಿದೆ. ಇಲ್ಲಿ ಥ್ರೂ ದ ಇನ್ಜಸ್ಟಿಸ್ ಬರಬೇಕು. ಯಾಕಂದ್ರೆ ಇಲ್ಲಿ ಏನಿದೆ, ಬಿಕಾಸ್ ಆಫ್ ಇನ್ಜಸ್ಟಿಸು ಮತ್ತೆ ಅವರು ಮಾನವೀಯತೆ ಇಲ್ಲದೆ ಇರ್ತಾರೆ ನಡ್ಕೊಳ್ಳೋದ್ ಏನ್ ನಡ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಜಸ್ಟಿಸ್ ಬಗ್ಗೆ ಮಾತಾಡ್ತಿಲ್ಲ. ಇನ್ಜಸ್ಟಿಸ್ ಅಂದ್ರೆ ಅವರು ಅನ್ಯಾಯದ ವಿರುದ್ಧ ಹೋರಾಡಬೇಕಾಗಿತ್ತು, ಅನ್ಯಾಯ ಮಾಡ್ತಾ ಇದ್ರು, ಮಾನವೀಯತೆ ಇರಲಿಲ್ಲ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಇನ್ಜಸ್ಟಿಸ್ ಆಪ್ಷನ್ 1 ಕರೆಕ್ಟ್. ಹಿ ಡ್ಯಾಶ್ ದೇರ್ ಅಟ್ ದ ಹ್ಯಾಂಡ್ಸ್ ಆಫ್ ಹಿಸ್ ರೂಲ್ಸ್. ಅಂದ್ರೆ ಈ ಒಂದು ಇನ್ಜಸ್ಟಿಸು, ಇಮ್ಯುಲಿಟೇಷನ್ಸ್ ಏನಿದೆ, ಅನ್ಯಾಯ, ಅಮಾನವೀಯ ನಡವಳಿಕೆ ಇಂದ ಅವರು ಅಟ್ ದ ಹ್ಯಾಂಡ್ಸ್ ಆಫ್ ಹಿಸ್ ರೂಲ್ಸ್, ಯಾರು ಆಡಳಿತ ಮಾಡ್ತಿರಲ್ಲ ಅಲ್ಲಿ ಅನುಭವಿಸ್ತಾ ಇದ್ರು ಅಂತ ಅಲ್ವಾ. ಇದನ್ನೆಲ್ಲ ಅನುಭವಿಸ್ತಾ ಇದ್ರು ಅವ್ರ ಕೈ ಕೆಳಗೆ. ಅಂದ್ರೆ ಅರ್ಥ ಏನು, ಗೇನ್ ಅಲ್ಲ, ಫೀಲ್ಸ್ ಅಲ್ಲ, ಸಫರ್ ಪಡ್ತಾ ಇದ್ರು ಅಂತ. ಈ ಒಂದು ಇನ್ಜಸ್ಟಿಸು, ಇಮ್ಯುಲಿಟೇಷನ್ಸ್ ಇಂದ, ಅಮಾನವೀಯ ಕೃತ್ಯಗಳಿಂದ ಅವರ ಕೈ ಕೆಳಗೆ ಅವರು ತುಂಬಾ ಅನುಭವಿಸ್ತಾ ಇದ್ರು, ಸಫರ್ ಪಡ್ತಾ ಇದ್ರು. ನೋಡಿ, ಗೇನ್, ಸ್ಟ್ಯಾಂಡ್ಸ್, ಫೀಲ್ ಅಲ್ಲ. ನೋಡಿದ್ರ ಯಾವ ತರ ನೀವು ಚೂಸ್ ಮಾಡಬೇಕು ವರ್ಡ್ಗಳು ಅಂತ ಸ್ನೇಹಿತರೆ. ಓಕೆ, ಸಫರ್. ಓಕೆ, ನೆಕ್ಸ್ಟ್, ಈ ಲರ್ನ್ಸ್ ಸ್ಪಿರಿಚುವಲ್ ಅಂಡ್ ಫಿಸಿಕಲ್ ಫೋರ್ಟಿಟ್ಯೂಡ್. ಓಕೆ, ಸ್ಪಿರಿಚುಯಾಲಿಟಿ ಮತ್ತೆ ಎಲ್ಲಾ ತರನು ಕಲ್ತಿ ಅವರು. ಈ ರಿಟರ್ನ್ಸ್ ಟು ಪರ್ಸ್ಯೂ ಎ ಕ್ವೆಸ್ಟ್ ಟು ಹಿಸ್ ಹೋಮ್ ಲ್ಯಾಂಡ್ ಆಫ್ ಏಲಿಯನ್ ರೂಲ್. ಅಂದ್ರೆ ಅವರಿಂದ ಬಿಡುಗಡೆ, ಅವ್ರು ವಾಪಸ್ ಇವೆಲ್ಲ ಕಲ್ತ್ಕೊಂಡು ಬಂದು ಏನ್ ಮಾಡಿದ್ರು, ಬಿಡುಗಡೆ ಪಡ್ಕೋಬೇಕು. ಯಾರಿಂದ? ಹೋಮ್ ಲ್ಯಾಂಡ್ ಆಫ್ ಏಲಿಯನ್ ರೂಲ್. ಅಂದ್ರೆ ಪರರು ನಮ್ಮನ್ನ ಆಳ್ತಾ ಇದ್ರಲ್ಲ, ನಮ್ಮ ಒಂದು ತಾಯ್ನಾಡನ್ನ, ಅವರಿಂದ ಫ್ರೀ ಆಗ್ಬೇಕು. ಸೊ ಇಲ್ಲಿ ಫ್ರೀ ಇದೆಯಾ? ಎಸ್, ಫ್ರೀ. ಓಕೆ, ಹಿ ರಿಟರ್ನ್ ಟು ಪರ್ಸ್ಯೂಟ್ ಎ ಕ್ವೆಸ್ಟ್ ಟು ಫ್ರೀ ಹಿಸ್ ಹೋಮ್ ಲ್ಯಾಂಡ್. ನಮ್ಮ ತಾಯ್ನಾಡನ್ನ ಅವ್ರ ಕೈಯಿಂದ ಬಿಡುಗಡೆ ಮಾಡಬೇಕು, ಫ್ರೀ. ಅವರಿಂದ ಕಿತ್ಕೊ ವಾಪಸ್ ತಗೋಬೇಕು. ಗಿಫ್ಟ್ ಅಲ್ಲ, ಲೀಡ್ಸ್ ಅಲ್ಲ. ನೋಡಿದ್ರ ನೀವು ಇಲ್ಲಿ ಪದಗಳು ನೀವು ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾಗ ಗೊತ್ತಾಗ್ಬಿಡುತ್ತೆ ಇದು ಯಾವುದು ಒಂದು ಆಸ್ಪೆಕ್ಟ್ಸ್ ಇಂದ ಈ ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಅದಕ್ಕೆ ತಕ್ಕಂತ ವರ್ಡ್ ಯಾವುದು, ಅದನ್ನ ನೀವು ಈ ಸೆಂಟೆನ್ಸ್ ಓದ್ತಾನೆ ನೀವು ಅನಲೈಸ್ ಮಾಡ್ಬಿಡ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ಯಾವ್ದು ಬರಬೇಕು ಸರ್? ಇಲ್ಲಿ ಫ್ರೀ ಬರಬೇಕು. ಸೊ 3 ಕ್ವಶನ್ 3 ಆಪ್ಷನ್ಸ್ ಆಯ್ತು, ಇಷ್ಟೇ ಪ್ಯಾಸೇಜ್. ಓಕೆ, ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನೂ ಸ್ವಲ್ಪ ಈಸಿ ಕೊಡ್ತಾನೆ ಈ ತರ. ಇದು ಇತ್ತೀಚೆಗೆ ಬಂದಿರೋ ಕ್ವಶನ್ 2025 KPSC. ಓಕೆ, ನೆಕ್ಸ್ಟ್ ಎರರ್ ಐಡೆಂಟಿಫೈ ಮಾಡಬೇಕು ಸ್ನೇಹಿತರೆ. ಫೈನ್, ಏನಿದೆ, ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ, ಇಲ್ಲ ಅಂದ್ರೆ ನೋ ಎರರ್, 4ನೇ ಆಪ್ಷನ್ ಟಿಕ್ ಹಾಕ್ಬೇಕಾಗತ್ತೆ. ಫೈನ್, ಇಂಡೀಡ್ ಶಿ ಹ್ಯಾಸ್ ಆಫನ್ ಮೇಕ್ ಹರ್ ಪ್ರಯಾರಿಟೀಸ್ ಕ್ರಿಸ್ಟಲ್ ಕ್ಲಿಯರ್, ನೋ ಎರರ್ ಅಂತಿದೆ. ಇಲ್ಲಿ ಎರರ್ ಎಲ್ಲಿದೆ ಅಂತಂದ್ರೆ, ಇಂಡೀಡ್ ವಾಸ್ತವವಾಗಿ ಅವಳು ಪ್ರಯಾರಿಟೀಸ್ ನ ಅವಾಗ ಚೇಂಜ್ ಮಾಡ್ತಾ ಇದ್ರು ಅಂತ. ಓಕೆ, ಇಲ್ಲಿ ಆಫನ್ ಆಪ್ಷನ್ 2 ಎರರ್ ಇದೆ. ಏನ್ ಎರರ್ ಇದೆ? ಆಫನ್ ಮೇಡ್ ಹರ್ ಅಂತ ಬರಬೇಕು. ಮೇಡ್ ಹರ್, ಮೇಕ್ ಅಲ್ಲ, ಮೇಡ್ ಹರ್ ಪ್ರಯಾರಿಟೀಸ್ ಕ್ರಿಸ್ಟಲ್ ಕ್ಲಿಯರ್ ಅಂತ. ಸೊ ಆಪ್ಷನ್ 2 ತಪ್ಪಿದೆ. ಸಿ, ಮೇಕರ್ ಮೇಡರ್ಗೂ ಏನ್ ಡಿಫ್ರೆನ್ಸ್ ನೋಡಿ, ಎರಡು ಕರೆಕ್ಟೇ ಆಕ್ಚುಲಿ, ಗ್ರಾಮೆಟಿಕಲಿ ಎರಡು ಕರೆಕ್ಟೇ. ಬಟ್ ಆಫನ್ ಮೇಡ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಯಾರು ಫ್ರೀಕ್ವೆಂಟ್ ಆಗಿ ಏನಾದ್ರು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಸಮಥಿಂಗ್ ದಟ್ ಇಸ್ ಫ್ರೀಕ್ವೆಂಟ್ಲಿ ಡಿಸ್ಕ್ರೈಬ್, ಓಕೆ, ಕ್ರಿಯೇಟೆಡ್ ಆರ್ ಪ್ರೊಡ್ಯೂಸ್ ಇನ್ ದ ಪಾಸ್ಟ್ ಆರ್ ಪ್ರೆಸೆಂಟ್ ಅಲ್ವಾ. ಅವಳು ವಾಸ್ತವವಾಗಿ ಅವಳ ಒಂದು ಪ್ರಯಾರಿಟಿನ ಇವಾಗಿದ್ದು ಮೊನ್ನೆ ಇದ್ದಿದ್ದು ಇವತ್ತಿರಲ್ಲ, ಇವತ್ತಿನ ನೆಕ್ಸ್ಟ್ ಚೇಂಜ್ ಆಗ್ತಾ ಇರತ್ತೆ, ಅದು ಚೇಂಜ್ ಆಗ್ತಾ ಇರತ್ತೆ. ಅವಾಗ ವಾಸ್ತವಿಕ ಅಲ್ವಾ. ಎಸ್, ಇವತ್ತು ಏನೋ ಬೇರೆ ಇರುತ್ತೆ ಸಿಚುಯೇಷನ್, ಪ್ರಯಾರಿಟಿ ಬೇರೆ, ನಾಳೆ ಸಿಚುಯೇಷನ್ ಬೇರೆ ಇರುತ್ತೆ, ಅವಾಗ ನಮ್ಮ ಪ್ರಯಾರಿಟಿನೇ ಬೇರೆ. ಎಸ್, ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಆಫನ್ ಮೇಡ್ ಯಾವಾಗ ಯೂಸ್ ಮಾಡ್ತೀವಿ? ಡಿಸ್ಕ್ರೈಬ್ ಸಮಥಿಂಗ್ ದಟ್ ಇಸ್ ಫ್ರೀಕ್ವೆಂಟ್ಲಿ ಕ್ರಿಯೇಟೆಡ್ ಪ್ರೊಡ್ಯೂಸ್ ಇನ್ ದ ಪಾಸ್ಟ್ ಆರ್ ಪ್ರೆಸೆಂಟ್. ನೆನ್ನೆನೋ ಏನೋ ಬೇರೆ ಇತ್ತು, ಇವತ್ತೇನೋ ನಾಳೆನೋ ಬೇರೆ ಏನಾಗುತ್ತೆ ಅಲ್ವಾ. ಆಫನ್ ಮೇಕ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ನೀವು ಏನಾದ್ರೂ ಮಾಡಿದ್ರೆ ಫಿಸಿಕಲಿ, ಈಗ ನೋಡಿ, ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಸಮ್ ಒನ್, ಇಲ್ಲಿ ಸಮಥಿಂಗ್
ಅರ್ಥ ಆಗ್ತಿದೆಯಲ್ಲ? ಸಮಥಿಂಗ್ ಇಸ್ ಚೇಂಜ್, ಅವಳ ಒಂದು ಪ್ರಯಾರಿಟಿ ಚೇಂಜ್ ಆಗ್ತಿದೆ ಅಷ್ಟೇ. ಇಲ್ಲಿ ಸಮ್ ಒನ್ ಹೂ ಫ್ರೀಕ್ವೆಂಟ್ಲಿ ಕ್ರಿಯೇಟ್ಸ್ ಆರ್ ಪ್ರೊಡ್ಯೂಸ್ ಸಮಥಿಂಗ್ ಅಂದ್ರೆ ಯಾರು ಆಫನ್ ಮೇಕ್ ಮಿಸ್ಟೇಕ್ ಅಂತೀವಿ, ಆಫನ್ ಮೇಕ್ ಟಾಯ್ಸ್ ಅಂತೀವಿ. ಸಮ್ ಒನ್ ಏನಾರು ಕ್ರಿಯೇಟ್ ಮಾಡಿದ್ರೆ ಆಗ ಆಫನ್ ಮೇಕ್ ಅಂತ ಯೂಸ್ ಮಾಡ್ತೀವಿ. ಆಫನ್ ಮೇಡ್ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಸಮಥಿಂಗ್ ಈಸ್ ಫ್ರೀಕ್ವೆಂಟ್ಲಿ ಕ್ರಿಯೇಟೆಡ್, ಸಮಥಿಂಗ್ ನಾಟ್ ಸಮ್ ಒನ್. ಸೊ ಇಲ್ಲಿ ಸಮಥಿಂಗ್ ಅಲ್ವಾ? ಸೊ ಅವ್ರ ಪ್ರಯಾರಿಟಿ ಅನ್ನೋದು ಇಲ್ಲಿ ಸಮಥಿಂಗ್ ಆಯ್ತು. ಸೊ ಹಾಗಾಗಿ ಇಲ್ಲಿ ಮೇಡ್ ಹರ್ ಬರಬೇಕು, ಮೇಕ್ ಹರ್ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಎರರ್ನ ನೋಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ. ಹಿ ರೈಟ್ಸ್ ಟು ಎ ಫ್ರೆಂಡ್ ಹೂ ಹ್ಯಾಡ್ ಇನ್ಸಿಸ್ಟ್ ಆನ್ ಫ್ರೆಶ್ ಇಂಪ್ರೆಷನ್ ಆಫ್ ಇಂಡಿಯಾ. ನೋಡಿ, ನೋಡಿದ ತಕ್ಷಣ ಓದ್ ತಕ್ಷಣ ಹೇಳ್ಬಿಡ್ಬೋದು ಇದನ್ನು. ತುಂಬಾ ಈಸಿ ಕ್ವಶನ್ ಇದು. ಇವನ್ ಲಾಸ್ಟ್ ಕ್ವಶನ್ ಈಸಿ ಇತ್ತು, ಅದು ನೀವು ಎಷ್ಟು ಓದಿ ಅಭ್ಯಾಸ ಮಾಡಿರ್ತೀರ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಗ್ರಾಮೆಟಿಕಲಿ ಓದಬೇಕು ಅನ್ನೋದು ನೆಸೆಸಿಟಿ ಇರಲ್ಲ. ಇಲ್ಲಿ ಆಪ್ಷನ್ 2 ಒನ್ಸ್ ಅಗೇನ್ ತಪ್ಪಿದೆ. ಏನ್ ತಪ್ಪಿದೆ ಇಲ್ಲಿ? ಹೂ ಹ್ಯಾಡ್ ಅಂತಿದೆ. ಹ್ಯಾಡ್ ಅಂದ್ರೆ ಸರ್ ಪಾಸ್ಟ್. ಹ್ಯಾವ್ ನ ಪಾಸ್ಟ್, ಹ್ಯಾಡ್ ಪಾಸ್ಟ್ ಇದ್ದಾಗ ಏನಾಗುತ್ತೆ? ಇದು ಇನ್ಸಿಸ್ಟೆಡ್ ಆಗ್ಬೇಕು, ಇನ್ಸಿಸ್ಟೆಡ್ ಆಗ್ಬೇಕು. ಇನ್ಸಿಸ್ಟ್ ಅಂತಿದೆ, ಇದು ತಪ್ಪಿದೆ. ಪಾಸ್ಟ್ ಇರೋದ್ರಿಂದ ಇನ್ಸಿಸ್ಟೆಡ್ ಆಗ್ಬೇಕು. ಓಕೆ, ಇನ್ಸಿಸ್ಟೆಡ್ ಆನ್ ಎ ಫ್ರೆಶ್ ಇಂಪ್ರೆಷನ್ ಅಂತ ಆಗ್ಬೇಕು, ಆನ್ ಎ ಫ್ರೆಶ್ ಇಂಪ್ರೆಷನ್ ಅಂತ ಆಗ್ಬೇಕು. ಸೊ ಇಲ್ಲಿ ಇನ್ಸಿಸ್ಟ್ ಅಲ್ಲ, ಇನ್ಸಿಸ್ಟೆಡ್ ಆಗ್ಬೇಕು. ಪಾಸ್ಟ್ ಹ್ಯಾಡ್ ಅಂತಿದೆ. ಓಕೆ, ಸೊ ಫೈನ್ ಸರ್. ನೆಕ್ಸ್ಟ್ ಬರ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಕರೆಕ್ಟ್ ಆಗಿರೋದು ಹಾಕಬೇಕು. ಇದು ಕೂಡ ಸಿಂಪಲ್ ಕ್ವಶನ್ ನೋಡಿ. ಮಿಸ್ಟ್ರೆಸ್ ಬ್ರೆಡ್ಲೋ ಸ್ಲಿಪ್ ನಾಯ್ಸ್ಲೆಸ್ಲಿ ಡ್ಯಾಶ್ ಆಫ್ ಬೆಡ್ ಅಂದ್ರೆ ಬೆಡ್ ಇಂದ ಬಿದ್ರು, ಅಂದ್ರೆ ಬೆಡ್ ಇಂದ ಬಿದ್ರು ಅಂದ್ರೆ ವಿತೌಟ್ ಸೌಂಡ್, ನಾಯ್ಸ್ಲೆಸ್ಲಿ ಅಂದ್ರೇನು? ನಾಯ್ಸ್ಲೆಸ್ಲಿ ಔಟ್ ಆಫ್ ದ ಬೆಡ್ ಅಲ್ಲ, ಬೆಡ್ ಇಂದ ವಾಪಸ್ ಬೀಳೋದು ಅಂತ ಏನಿದೆ ಸ್ಲಿಪ್ಡ್, ಅಲ್ಲಿಂದ ಬೀಳೋದು ಅಂತ ಏನಿದೆ ಸ್ಲಿಪ್ ಆಗೋದು ಅಂದ್ರೆ ಎಲ್ಲಿಂದ? ಅಲ್ಲಿಂದ ಹೊರಗೆ, ಔಟ್, ಔಟ್ ಸೈಡ್ ಅಲ್ಲ, ಔಟ್. ಸೊ ಔಟ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಪ್ರಿಪೋಸಿಷನ್ ಯಾವುದು? ಔಟ್. ಇದು ಸಿಂಪಲ್ ಕ್ವಶನ್ ಇತ್ತು, ಎರಡು ಆಲ್ಮೋಸ್ಟ್ 99% ಇದು ಗೊತ್ತಿರುತ್ತೆ. ನೆಕ್ಸ್ಟ್ ಬರ್ತೀನಿ, ಸೂಟಬಲ್ ಕ್ವಶನ್ ಟ್ಯಾಗ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಓಕೆ, ಕ್ವಶನ್ ಟ್ಯಾಗ್ ಅಂದ್ರೇನು? ನಿಮಗೆ ಕ್ವಶನ್ ನಿಮಗೆ ಕ್ವಶನ್ ಟ್ಯಾಗ್ ಇಲ್ಲಿ ಕ್ವಶನ್ ಏನಿರುತ್ತೆ? ಕ್ವಶನ್ ಮತ್ತೆ ಕ್ವಶನ್ ಟ್ಯಾಗ್ ಅಲ್ವಾ? ನಿಮಗೆ ಇದು ಪಾಸಿಟಿವ್ ಇದ್ರೆ ಓಕೆ, ಇದು ನೆಗೆಟಿವ್ ಆಗಬೇಕು. ಇಲ್ಲಿ ನೆಗೆಟಿವ್ ಇದ್ರೆ ಇದು ಪಾಸಿಟಿವ್ ಆಗಬೇಕು ಕ್ವಶನ್ ಟ್ಯಾಗ್. ಇಲ್ಲಿ ಏನು ನಮಗೆ ಕ್ವಶನ್ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು ನೋಡಿ? ಹಿ ಮೇಡ್ ಯು ಎ ಬೆಟರ್ ಪರ್ಸನ್ ಅಂದ್ರೆ ಪಾಸಿಟಿವ್. ಹಿ ಮೇಡ್ ಯು ನಾಟ್ ಅಂತೇನಿಲ್ಲ ಅಲ್ಲಿ, ಹಿ ಡಿಡಿಂಟ್ ಅಂತೇನಿಲ್ಲ ಅಲ್ಲಿ, ಅಂದ್ರೆ ನಾಟ್ ಅಂತಿಲ್ಲ ನೆಗೆಟಿವ್ ಅಂತ. ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗ್ಬೇಕು. ಅಂದ್ರೆ ಇಲ್ಲಿ ಪಾಸಿಟಿವ್ ಇದೆ, ಈ ಮೇಡ್ ಯು ಎ ಬೆಟರ್ ಪರ್ಸನ್ ಅಲ್ವಾ? ಪಾಸಿಟಿವ್. ನಾವು ಹೇಳ್ತೀವಲ್ಲ, ಈಗ ನಾವು ಯಾರೋ ಜಾತ್ರೆಗೆ, ಅವ್ನ ಜಾತ್ರೆಗೆ ಬಂದಿದ್ದ, ಬಂದಿರ್ಲಿಲ್ಲ ಅಲ್ವಾ ಅಂತೀವಿ ಅಲ್ವಾ? ಅವ್ನ ಜಾತ್ರೆಗೆ ಬಂದಿರಲಿಲ್ಲ, ಬಂದಿದ್ದ ಅನ್ಸುತ್ತೆ ಅಂತೀವಿ, ಅನ್ಸುತ್ತೆ. ಅಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಮಾತಾಡ್ತೀವಿ. ದಟ್ ಈಸ್ ಕ್ವಶನ್ ಟ್ಯಾಗ್. ಹಂಗೆ ಈ ಮೇಡ್ ಯು ಎ ಬೆಟರ್ ಪರ್ಸನ್ ಅಂದ್ರೆ ಪಾಸಿಟಿವ್ ಇದೆ, ನಾಟ್ ಅಂತಿಲ್ಲ. ಹಂಗಾರೆ ಕ್ವಶನ್ ಟ್ಯಾಗ್ ಅಲ್ಲಿ ನಾಟ್ ಅಂತ ಬರಬೇಕು. ಅಂಡ್ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಮೇಡ್ ಅಂತಿದೆ ಅಂದ್ರೆ ಪಾಸ್ಟ್, ಮೇಡ್ ಅಂತಿದೆ ಪಾಸ್ಟ್. ಹಾಗಾಗಿ ಏನಾಗ್ಬೇಕು ಇಲ್ಲಿ? ಆರ್ ನಾಟ್ ಈ ಬರಲ್ಲ. ಇಲ್ಲಿ ಡಿಡ್ ಇದೆ, ಪಾಸಿಟಿವ್ ಇದೆ ಅಲ್ಲ. ಹ್ಯಾಡಂಟ್ ಬರಲ್ಲ, ಡಿಡಿಂಟ್ ಹಿ ಬರುತ್ತೆ. ಡಿಡ್ ನಾಟ್ ಯಾಕೆ ಇಲ್ಲಿ ತಗೋತಾ ಇದೀವಿ ಅಂದ್ರೆ ಮೇಡ್ ಅಂತಕ್ಕಂಥದ್ದು ಪಾಸ್ಟ್ ಅನ್ನ ನಮ್ಗೆ ಸೂಚನೆ ಮಾಡ್ತಾ ಇದೆ. ಸೊ ಪಾಸ್ಟ್ ಟೆನ್ಸ್ ಅಂದಾಗ ಡಿಡಿಂಟ್ ಹಿ. ಯಾಕೆ ಹಿ? ಡಿಡ್ ನಾಟ್ ಅಂತ ಯಾಕೆ ತಗೋತೀವಿ? ಇದು ಪಾಸಿಟಿವ್ ಇದೆ, ಹಾಗಾಗಿ ಕ್ವಶನ್ ಟ್ಯಾಗು ನೆಗೆಟಿವ್ ಬರಬೇಕು ಈ ಕ್ವಶನ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಡಿಡಿಂಟ್ ಹಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್, ಅಲಂಕಾರ ಅಂತ ಕರಿತೀವಿ. ಅಲಂಕಾರ ಇದ್ರ ಬಗ್ಗೆ ನಾವು ಗ್ರಾಮರ್ ಅಲ್ಲೂ ಮಾಡಿದೀವಿ. ಗ್ರಾಮರ್ ನೋಡಿಲ್ಲ, ಲಿಂಕ್ ಕೊಟ್ಟಿರ್ತೀನಿ, ಕಂಪ್ಲೀಟ್ ಗ್ರಾಮರ್ ಅಥವಾ ನಾವು ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ಅಲ್ಲಿ ನಾವು ಫಿಗರ್ ಆಫ್ ಸ್ಪೀಚ್ ಅಂತ ಮಾಡಿದ್ವಿ, ನೋಡ್ಕೊಳ್ಳಿ ಸ್ನೇಹಿತರೆ. ಚಾಪ್ಟರ್ ವೈಸ್ ಇದೆ, ಯಾವ್ದು ಬೇಕಾದ್ರೂ ನೋಡ್ಕೋಬಹುದು. ಇಲ್ಲಿ ಏನಿಲ್ಲ, ನಿಮಗೆ ಒಂದು 2ರಿಂದ 3 ಅಥವಾ ಮುಖ್ಯವಾಗಿ 3ರಿಂದ 4 ನಾನು ಇಂಪಾರ್ಟೆಂಟ್ ಹೇಳಿದ್ದೀನಿ. ಒಂದು ಮೆಟಾಫರ್ ಆಗಿರ್ಬೋದು, ಓಕೆ, ಇನ್ನೊಂದು ಆಕ್ಸಿಮೋನ್ ಆಗಿರ್ಬೋದು, ಹೈಪರ್ಬೋಲಾ ಆಗಿರ್ಬೋದು, ಪ್ಯಾರಾಡಾಕ್ಸ್ ಆಗಿರ್ಬೋದು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಮೆಟಾಫರ್ ಆಗಿರ್ಬೋದು, ಸಿಮಿಲಿ ಆಗಿರ್ಬೋದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪರ್ಸಾನಿಫಿಕೇಶನ್, ಓಕೆ, ಮತ್ತೆ ಆಕ್ಸಿಮೋನ್. ಓಕೆ, ಆಕ್ಸಿಮೋನ್ ಅಂದ್ರೆ ಏನರ್ಥ? ಇಲ್ಲಿ ಕನ್ನಡದಲ್ಲೂ ಕೂಡ ನಾವು ಮಾಡಿದೀವಿ. ಉಪಮಾಲಂಕಾರ, ಉಪಮಾ ಶ್ರೇಷ್ಠಾಲಂಕಾರ, ಮೆಟಾಫರ್ ಅಂದ್ರೆ ರೂಪಕ ಅಲಂಕಾರ, ಮುಂದೊಂದು ಶ್ರೇಷ್ಠಾಲಂಕಾರ, ಓಕೆ, ಮತ್ತೆ ಅನುಪ್ರಾಸ ಅಲಂಕಾರ, ಅಲಿಟ್ರೇಷನ್, ಈ ತರ 1, 2, 3, ಓಕೆ, ಮತ್ತೆ ಆಕ್ಸಿಮೋನ್ 4, ಓಕೆ, ಈ ತರ 4-5, ಮತ್ತೆ ಪ್ಯಾರಾಬೋಲಾ, ಓಕೆ, ಪ್ಯಾರಾಡಾಕ್ಸ್, ಈ ತರದ್ದು ಒಂದು 4-5 ತಿಳ್ಕೊಂಡ್ರೆ ನಿಮಗೆ ಇದರಲ್ಲೇ ಒಂದು 2-3 ಕೊಟ್ಟಿರ್ತೇನೆ, ಅಷ್ಟು ತಿಳ್ಕೊಂಡ್ರೆ ನೀವು ಆನ್ಸರ್ ಮಾಡ್ಬಿಡ್ಬೋದು. ಈಗ ಒಂದೊಂದಾಗಿ ನೋಡೋಣ ಬನ್ನಿ ನಾವು. ಇಲ್ಲಿ ನೋಡಿ, ದ ಚೈಲ್ಡ್ ಈಸ್ ಫಾದರ್ ಆಫ್ ದ ಮ್ಯಾನ್ ಅಂತಿದೆ. ಇಲ್ಲಿ ಚೈಲ್ಡ್ ಫಾದರ್ ಆಫ್ ದ ಮ್ಯಾನ್ ಅಂತಂದ್ರೆ ಏನು? ದ ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್. ಮ್ಯಾನ್ಗೆ
ಮಗ ಆ ಮ್ಯಾನಿನ ತಂದೆ ಅನ್ನೋ ರೀತಿ. ಇಲ್ಲಿ ಮಗ ಅಂತಿದೆ, ತಂದೆ ಅಂತ ಚೈಲ್ಡ್ ಅಂತ ಇದೆ, ಅವನ್ ಹೆಂಗ್ ತಂದೆ ಆಗ್ತಾನೆ? ಚೈಲ್ಡ್ ಅವನ ಹೆಂಗ್ ತಂದೆ ಆಗ್ತಾನೆ ಅಂದ್ರೆ ಇದು ಎಂತ ಕರಿತೀವಿ? ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಅಂದ್ರೇನು? ಈ ಸ್ಟೇಟ್ಮೆಂಟ್ ದಟ್ ಸೀಮ್ಸ್ ಕಾಂಟ್ರಡಿಕ್ಟರಿ. ಅದನ್ನ ಡೀಪರ್ ಮೀನಿಂಗ್ ಇದೆ, ಅದರಲ್ಲಿ ಡೀಪರ್ ಮೀನಿಂಗ್ ಇದೆ. ಅದರ ಅರ್ಥ ಅವನಕ್ಕಿಂತ ಅವನು ತುಂಬಾ ತಿಳ್ಕೊಂಡಿದೆ ಅನ್ನೋ ರೀತಿ. ಡೀಪರ್ ಒಳಾರ್ಥ ಬೇರೆ ಇದೆ, ಬಟ್ ಮೇಲರ್ಥದಲ್ಲಿ ಚೈಲ್ಡ್ ಅಂತಾನೆ ಹೇಳ್ತಾರೆ, ಫಾದರ್ ಅಂತಾನೆ ಹೇಳ್ತಾ ಇದಾರೆ. ಸೊ ಇದಕ್ಕೆ ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಹೇಗೆ 3 ಇಲ್ಲಿದೆ, ಇಲ್ಲಿದೆ. ಸೊ ದಿಸ್ ಟು ಆರ್ ಗಾನ್ ಕೇಸ್. ಆಯ್ತಲ್ವಾ? ಈ ತರ. ಈಗ ನೆಕ್ಸ್ಟ್ ಯಾವ್ದು ನೋಡೋಣ? ಆಪ್ಷನ್ ಯಾವ್ದು ನೋಡೋಣ? ಯಾವ್ದಾದ್ರು ಈಸಿ ಇರೋದು ನೋಡೋಣ. ನಮ್ಗೆ ಈಸಿ ಇರೋದು ಚೂಸ್ ಮಾಡ್ಕೋಬೇಕು ನೀವು. ನೋಡಿ, ಇಲ್ಲಿ ನೋಡಿ, ಈ ರ್ಯಾನ್ ಲೈಕ್ ಎ ಲೈಟಿಂಗ್ ಅಂತಿದೆ. ಈ ರ್ಯಾನ್ ಲೈಕ್ ಎ ಲೈಟ್ನಿಂಗ್. ಲೈಟ್ನಿಂಗ್ ಅಂದ್ರೇನು? ನಾವೇನೋ ಮಿಂಚು ಗುಡುಗು ಮಿಂಚು ಬರುತ್ತಲ್ಲ, ಎಷ್ಟು ಫಾಸ್ಟ್ ಆಗಿ ಬರುತ್ತೆ ನೋಡಿ ಮಿಂಚು, ಆ ತರ ಓಡ್ದ ಅಂತ. ಹಂಗ ಓಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಹಂಗ ಓಡಕ್ ಸಾಧ್ಯ ಇಲ್ಲ. ಸೊ ಅದನ್ನ ನಾವೇನಂತ ಕರಿತೀವಿ? ಆ ತರ ನಾವು ಇಮ್ಯಾಜಿನ್ ಮಾಡ್ಕೋತೀವಲ್ಲ, ಹಂಗೆ ಓಡಕ್ ಸಾಧ್ಯ ಇಲ್ಲ, ಬಟ್ ಆ ತರ ಇಮ್ಯಾಜಿನ್ ಮಾಡ್ತೀವಲ್ಲ, ಅದನ್ನ ಹೈಪರ್ ಬೋಲಾ ಅಂತ ಕರಿತೀವಿ. ಓಕೆ, ಈಗ 4 ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ಹೈಪರ್ ಬೋಲಾ ಅಂತಕ್ಕಂಥದ್ದೇನೆ, ಇಟ್ ಇಸ್ ಅ ಟೈಪ್ ಆಫ್ ಎಕ್ಸಾಜರೇಷನ್ ಮಾಡ್ತೀವಿ. ಈ ರ್ಯಾನ್ ಲೈಕ್ ಅ ಲೈಟ್ನಿಂಗ್ ಮಿಂಚ್ ತರ ಓಡಕ್ಕಾಗತ್ತೆ, ಆಗಲ್ಲ, ಬಟ್ ಎಕ್ಸಾರೇಷನ್ ಮಾಡ್ತೀವಿ. ಲಿಟ್ರಲಿ ಇಟ್ ಇಸ್ ಇಂಪಾಸಿಬಲ್. ಸೊ ಅದನ್ನ ಹೈಪರ್ ಬೋಲಾ ಅಂತ ಕರಿತೀವಿ. ಫೈನ್ ಸರ್. ಈಗ ನೆಕ್ಸ್ಟ್ ಯಾವ್ದಕ್ಕೂ ಹೋಗೋಣ ನಾವು. ದೇರ್ ಈಸ್ ನೋ ಸಕ್ಸಸ್ ಲೈಕ್ ಎ ಫೇಲ್ಯೂರ್. ನೋಡಿ, ಸಕ್ಸಸ್ ಬಗ್ಗೆನೂ ಮಾತಾಡ್ತಾನೆ, ಫೇಲ್ಯೂರ್ ಬಗ್ಗೆನೂ ಮಾತಾಡ್ತಾನೆ. ಅಂದ್ರೆ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್ ಅಂತ ಕರಿತೀವಿ. ಅದನ್ನ ನಾವೇನಂತ ಕರಿತೀವಿ ಸರ್? ಅದನ್ನ ನಾವು ಆಕ್ಸಿಮೋನ್ ಅಂತ ಕರಿತೀವಿ. ಓಕೆ, ಆಕ್ಸಿಮೋನ್ ಅಂತ ಕರಿತೀವಿ. ಡಿಗೆ 2 ಎಲ್ಲಿದೆ? ಇಲ್ಲಿ ಇಲ್ಲ, ಗಾನ್ ಅಂದ್ರೆ ಇಲ್ಲಿದೆ. ಸೊ ಆಪ್ಷನ್ 1. ಓಕೆ, ನಾನು ಇಲ್ಲೂ ತೋರಿಸ್ತೀನಿ. ಆಕ್ಸಿಮೋನ್ ಪರ್ಫೆಕ್ಟ್ ಇಂಪರ್ಫೆಕ್ಷನ್ಸ್ ಅಂತ. ಹಂಗೆ ನಿಮಗೆ ಒಂದೊಂದ್ಸರ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಗೊತ್ತಾ? ಲೈಕ್ ಅನ್ನೋದು ಕೊಟ್ಟಿರ್ತಾನೆ, ಅಂದ್ರೆ ಆ ತರ ಅಂತ. ಅದನ್ನ ಉಪಮಾಲಂಕಾರ ಅಂತ ಕರಿತೀವಿ, ಸಿಮಿಲಿ. ಓಕೆ, ಮೆಟಾಫರ್ ಇದೇ ಅದು ಅಂತ ಹೇಳ್ತಕ್ಕಂಥ. ಒಂದ್ಸಲ ಈ 2 ಎಕ್ಸಾಂಪಲ್ಗಳು ಕೂಡ ನಿಮಗೆ ತುಂಬಾ ಸಲ ಕೇಳಿರ್ತಾನೆ. ಇದೆರಡು ಈಸಿ, ವೆರಿ ಈಸಿ ಅಲಂಕಾರಗಳು, ಸಿಮಿಲಿ ಮತ್ತೆ ಮೆಟಾಫೋರ್. ಓಕೆ, ಈ ತರ ಎಲ್ಲ ನೋಡ್ಕೊಂಡಾಗ ಮೇನ್ ಇಂಪಾರ್ಟೆಂಟ್ 4-5 ನಾನು ಏನಿದೆ ನಾನು ಇಲ್ಲಿ ಕೊಟ್ಟಿರ್ತೀನಿ, ಇಲ್ಲೂ ಕೂಡ ನಾನು ಟಿಕ್ ಮಾಡಿರ್ತೀನಿ. ಸೊ ಈ 4-5, 1 2 3 4 5, ಈ 5 ಏನಿದೆ ಇದನ್ನ ನೋಡ್ಕೊಳ್ಳಿ ಸಾಕು. ಓಕೆ, ಇದನ್ನ ನೋಡ್ಕೊಂಡು ಇದ್ರಲ್ಲ 1 2 3 ಅಂತ ಇದ್ದೇ ಇರುತ್ತೆ ಆಪ್ಷನ್ ಅಲ್ಲಿ. ಅವಾಗ ಏನಾಗುತ್ತೆ, ನೀವು ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಎಲ್ಲನೂ ತಿಳ್ಕೊಬೇಕು ಅಂತಿಲ್ಲ, ತಿಳ್ಕೊಂಡ್ರೆ ಒಳ್ಳೇದು, ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಗೊತ್ತಿಲ್ಲ ಅನ್ನೋರ್ಗೆ ನಾನು ಹೇಳ್ತಾ ಇರೋದು. ಓಕೆ ಸರ್, ನೆಕ್ಸ್ಟ್ ಬರ್ತೇನೆ. ಇವೆಲ್ಲ ಇಂಗ್ಲಿಷ್ ಗ್ರಾಮರ್ ಇದು ನೋಡಿ. ಈ ಕಂಪ್ಲೀಟ್ ವಿಡಿಯೋ ಇವತ್ತು ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ವಿ. ಬೇಕಾದ್ರೆ ಆ ಲಿಂಕ್ ಅಂತ ನೀವು ಇದನ್ನ ರೆಫರ್ ಮಾಡಿ. ಎಲ್ಲ ಗ್ರಾಮರ್ಗಳು ಒಂದೇ ವಿಡಿಯೋದಲ್ಲಿದೆ, ಕಂಪ್ಲೀಟ್ ಗ್ರಾಮರ್. ನಿಮ್ಗೆ ಎಲ್ಲ SSC ಇಂದ ಹಿಡಿದು, ಬ್ಯಾಂಕಿಂಗ್ ಇಂದ ಹಿಡಿದು, ಗ್ರೂಪ್ ಸಿ ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಸರ್, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಇದು ಆಕ್ಚುಲಿ ಒಂದೊಂದ್ಸಲ ಹಿಂಗೆ ತಪ್ಪು ಕೊಟ್ಟಿರ್ತಾನೆ ನಿಮಗೆ. ಇಲ್ಲಿ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಬಗಲ್ಲ. ಇದು ಜೆಂಡರ್ ನೋಡಿ, ಮಸ್ಕಲೈನ್ ಜೆಂಡರ್ ಟು ಫೆಮಿನೈನ್ ಜೆಂಡರ್ ಮಾಡಬೇಕು ಅಂತ. ಅಂದ್ರೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಮಾಡಿ ಅಂತ ಕೇಳಿರೋದು. ಫೈನ್ ಸರ್. ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಟಿ ಅಂತಿದೆ. ಈ ಗ್ರೂಪ್ ಎಲ್ಲಿ 4 ಆಪ್ಷನ್ ಇದೆ, ಗ್ರೂಪ್ ಬಿ 4 ಆಪ್ಷನ್ಸ್ ಇದೆ, ಗ್ರೂಪ್ ಸಿ 4 ಇದೆ, ಗ್ರೂಪ್ ಡಿ 4 ಇದೆ. ಈ ಒಂದೊಂದು ಗ್ರೂಪ್ ಅಲ್ಲೂ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇರಬೇಕು. ಅಂತದ್ದು ಆಪ್ಷನ್ ಮಾತ್ರ ಕರೆಕ್ಟ್ ಅಂತ ಹೇಳಕ್ ಸಾಧ್ಯ. ಈಗ ಮ್ಯಾನ್ ಅನ್ನೋದು ನಿಮ್ಗೆ ಗೊತ್ತಿದೆ, ದಿಸ್ ಇಸ್ ಮಸ್ಕಲೈನ್ ಜೆಂಡರ್. ಮಸ್ಕಲೈನ್ ಜೆಂಡರ್ ಅಂತಂದ್ರೇನು? ನಿಮಗೆ ಮ್ಯಾನ್ ಅಂತಕ್ಕಂಥದ್ದು ಪುಲ್ಲಿಂಗ್, ಮಸ್ಕಲೈನ್ ಅಂದ್ರೆ ಮೀಸೆ ಅಂತ ಅರ್ಥ. ಓಕೆ, ಮೀಸೆ ಅಥವಾ ಮಸಲ್ಸ್ ಇರೋರು ಅಂತ ಅರ್ಥ. ಓಕೆ, ಇಲ್ಲಿ ಆ ಮ್ಯಾನ್ ಅಂತಕ್ಕಂಥದ್ದು ಏನಿದೆ, ವುಮೆನ್, ಇದು ಕರೆಕ್ಟ್ ಇದೆ. ಬಾಯ್, ಗರ್ಲ್ ಕರೆಕ್ಟ್ ಇದೆ. ಡಾಗ್, ಪಪ್ಪಿ ಬರಲ್ಲ. ಡಾಗ್ಗೆ ಬಿಚ್ ಅಂತ ಕರಿತೀವಿ. ಓಕೆ, ಹೆಣ್ಣಾಯಿಗೆ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಒಂದು ರಾಂಗ್ ಆದ್ರೆ ಕತೆ ಮುಗೀತು. ಈ ಆಪ್ಷನ್ ಕಂಪ್ಲೀಟ್ಲಿ ರಾಂಗ್ ಅಂತ. ನೆಕ್ಸ್ಟ್ ಇಲ್ಲಿ ಲಯನ್, ಲಯನೆಸ್ ಕರೆಕ್ಟ್ ಇದೆ. ಟೈಗರ್, ಟೈಗ್ರೆಸ್ ಕರೆಕ್ಟ್ ಇದೆ. ಪಿಕಾಕ್ನೆಸ್ ಅಲ್ಲ, ಪಿಹೆನ್ ಅಂತ ಕರಿತೀವಿ. ಹೆಣ್ಣು ನವಿಲಿಗೆ ಪಿಹೆನ್ ಅಂತ ಕರಿತೀವಿ. ಸೊ ಬುಲ್ ಕರೆಕ್ಟ್ ಆಗಿದೆ, ಬಟ್ ಒಂದು ತಪ್ಪಾಯ್ತಾ ದಿಸ್ ಕಂಪ್ಲೀಟ್ ಆಪ್ಷನ್ ಇಸ್ ರಾಂಗ್. ಓಕೆ, ನೆಕ್ಸ್ಟ್ ಹೀರೋ, ಹೀರೋಯಿನ್ ಕರೆಕ್ಟ್ ಇದೆ. ಬ್ಯಾಟ್ಸ್ಮ್ಯಾನ್, ಬ್ಯಾಟ್ಸ್ ವುಮನ್ ಕರೆಕ್ಟ್ ಇದೆ. ಡ್ಯೂಕ್, ಡಚಸ್ ಕರೆಕ್ಟ್ ಇದೆ. ಹೇರ್ ಅಂತಂದ್ರೆ ಏನು ಅಂದ್ರೆ ಉತ್ತರಾಧಿಕಾರಿಣಿ ಅಂತ ಕರಿತೀವಲ್ಲ. ಸೊ ಇದೆಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಗ್ರೂಪ್ ಡಿ, ವಿಜಾರ್ಡ್, ವಿಚ್. ಓಕೆ, ಇದು ಕರೆಕ್ಟ್ ಇದೆ. ಮಂತ್ರಗಾರ, ಮಾಂತ್ರಿಕ, ಮಾಟಗಾತಿ ಅಂತೀವಲ್ಲ ಆ ತರ. ನೆಫ್ಯೂ, ನೈಸ್ ಕರೆಕ್ಟ್ ಇದೆ. ನೆಫ್ಯೂ ಅಂತಂದ್ರೆ ಲೈಕ್ ಅಕ್ಕ, ಅಣ್ಣನ ಮಗ ಇರೋದನ್ನ ನೆಫ್ಯೂ ಅಂತ ಕರಿತೀವಿ. ಮಗ ಆದ್ರೆ, ಮಗಳಿದ್ರೆ ನೈಸ್ ಅಂತ ಕರಿತೀವಿ ಅಲ್ವಾ. ನೈಸ್ ಅಂತ ಯಾರಿಗೆ ಅಂತಂದ್ರೆ ಅಕ್ಕನ ಮಕ್ಕಳಿಗೆ ಅಥವಾ ಅಣ್ಣನ ಮಕ್ಕಳಿಗೆ, ಈ ತರದವ್ರಿಗೆ ನಾವು ಇಂಗ್ಲಿಷ್ ಅಲ್ಲಿ ನೈಸ್, ನೆಫ್ಯೂ ಅಂತ ಕರಿತೀವಿ. ಹುಡುಗ ಆದ್ರೆ ನೆಫ್ಯೂ, ಹುಡುಗಿ ಆದ್ರೆ ನೈಸ್ ಅಂತ ಕರಿತೀವಿ. ಕೌಂಟ್, ಕೌಂಟಿಸ್, ಎಸ್ ಕರೆಕ್ಟ್ ಇದೆ.
ಬ್ಯಾಚುಲರ್, ಸ್ಪಿನ್ಸ್ಟರ್. ಅಂದ್ರೆ ಹುಡುಗರಿಗೆ ಮದ್ವೆ ಆಗಿಲ್ದವರು ಇರ್ತಾರಲ್ಲ, ಬ್ಯಾಚುಲರ್ ಅಂತ ಕರಿತಾರೆ. ಅದೇ ಹುಡುಗಿಯರಿಗೆ ಸ್ಪಿನ್ಸ್ಟರ್ ಅಂತ ಕರಿತೀವಿ. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ಹಾಗಾಗಿ ಸಿ ಅಂಡ್ ಡಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ಇದು ಫೆಮಿನೈನ್ ಟು ಜೆಂಡರ್, ಮಸ್ಕಲೈನ್ ಜೆಂಡರ್. ಓಕೆ, ಪುಲ್ಲಿಂಗ, ಸ್ತ್ರೀಲಿಂಗ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕಿಂಗ್, ಕ್ವೀನ್, ಅಂಕಲ್, ಆಂಟ್, ಫಾದರ್, ಮದರ್, ಬುಲ್, ಕೌ, ಜೂಕ್, ಡಚಸ್, ಹೀರೋ, ಹೀರೋಯಿನ್, ಮಾಂಕ್, ನೂನ್, ಪ್ರಿನ್ಸ್, ಪ್ರಿನ್ಸೆಸ್, ವಿಜಾರ್ಡ್, ವಿಚ್, ಓಕೆ, ಹಾರ್ಸ್, ಮ್ಯಾರ್, ಸನ್, ಡಾಟರ್, ಒಂದಷ್ಟು ಕೊಟ್ಟಿದ್ದೀನಿ. ಈ ತರ ತುಂಬಾ ಇದೆ ಸ್ನೇಹಿತರೆ. ನೀವು ಗೂಗಲ್ ಮಾಡೋದು ಸಿಗುತ್ತೆ, ನೋಡ್ಕೋಬಹುದು. ನೀವು ಇದ್ರ ಬಗ್ಗೆ ಲಿಸ್ಟ್ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ಇದು ತುಂಬಾ ಫೇಮಸ್, KPSC ಈ ತರ ಫಾರ್ಮ್ಯಾಟ್ ತುಂಬಾ ಬರುತ್ತೆ. ಇದು ಪ್ಲೂರಲ್ ಫಾರ್ಮ್, ಇದು ಸಿಂಗುಲರ್ ಪ್ಲೂರಲ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಮ್ಯಾನ್, ಮೆನ್ ಕರೆಕ್ಟ್ ಇದೆ ಅಲ್ವಾ, ಸಿಂಗ್ಯುಲರ್ ಇರೋದು ಪ್ಲೂರಲ್. ಚಿಲ್ಡ್ರನ್, ಚಿಲ್ಡ್ರನ್ಸ್ ಅಲ್ಲ, ಚಿಲ್ಡ್ರನ್ನೇ ಪ್ಲೂರಲ್. ಓಕೆ, ಪೀಪಲ್, ಪೀಪಲ್ಲೇ ಪ್ಲೂರಲ್, ಪೀಪಲ್ಸ್ ಅಂತಿದೆ, ಇದು ತಪ್ಪು. ಸೊ ಒಂದೆರಡು ತಪ್ಪಾದ್ರೂ ಕೂಡ ತಪ್ಪಾಗುತ್ತೆ. ದಿಸ್ ಇಸ್ ರಾಂಗ್ ಆನ್ಸರ್. ಇಲ್ಲಿ ಸ್ಟಿಕ್, ಸ್ಟಿಕ್ಸ್ ಅಂತಿದೆ, ಎಸ್ ಕರೆಕ್ಟ್. ಗ್ಲಾಸ್, ಗ್ಲಾಸಸ್ ಇದೆ ಕರೆಕ್ಟ್. ಪೆನ್, ಪೆನ್ಸ್ ಇದೆ. ಚೇರ್, ಚೇರ್ ಇದೆ. ಎಲ್ಲ ಆಪ್ಷನ್ಸ್ ಕರೆಕ್ಟ್. ಸೊ ಗ್ರೂಪ್ ಬಿ ಕರೆಕ್ಟ್. ಇನ್ ಗ್ರೂಪ್ ಸಿ ಬಂದ್ರೆ ಟೊಮೆಟೊ, ಟೊಮೆಟೋಸ್ ಕರೆಕ್ಟ್ ಇದೆ, ಬಟ್ ಇಲ್ಲಿ ES ಬರಬೇಕು, ಬರೀ ಎಸ್ ಅಲ್ಲ. ಸೊ ಅದಕ್ಕೆ ರಾಂಗು. ಮ್ಯಾಂಗೋಗೂ ಅಷ್ಟೇ, ಮ್ಯಾಂಗೋಸ್ ಬರಬೇಕು. ಓಕೆ, ಏನಾಗ್ಬೇಕು ಇಲ್ಲಿ ಮ್ಯಾಂಗೋಸ್ಗೆ, MONGOES ಬರಬೇಕು. ಮ್ಯಾಂಗೋಸ್ ES ಬರಬೇಕು, ಬರೀ ಎಸ್ ಇದೆ. ದಿಸ್ ಇಸ್ ರಾಂಗ್. ಒಂದು ರಾಂಗ್ ಆದ್ರೆ ಆಪ್ಷನ್ ಕಂಪ್ಲೀಟ್ಲಿ ರಾಂಗ್. ಸೊ ಅಲ್ಲಿಗೆ ಬಿ ಮಾತ್ರ ಕರೆಕ್ಟ್. ಡಿ ಒಂದು ಚೆಕ್ ಮಾಡೋಣ. ಶೀಪ್, ಶೀಪ್ಸ್, ಆಕ್ಚುಲಿ ಶೀಪ್ ಅಂತಾನೆ ಕರಿತೀವಿ. ಓಕೆ, ಶೀಪ್ಸ್ ಅಂತ ಗೊತ್ತಾಗ್ಲಿಲ್ವಾ, ಬಿಟ್ಟಾಕಿ. ಶೀಪ್ಗೆ ಶೀಪೇ ಪ್ಲೂರಲ್ ಆಗುತ್ತೆ ಯೂಶಲಿ. ಗೊತ್ತಾಗಿಲ್ವಾ, ಬಿಟ್ಟಾಕಿ. ನೆಕ್ಸ್ಟ್ ಆಪ್ಷನ್ ನೋಡೋಣ ಬನ್ನಿ. ಲೈಫ್, ಲೈಫ್ಸ್ ಅಲ್ಲ, ಲೈವ್ಸ್ ಆಗುತ್ತೆ. LIVES ಆಗಬೇಕು, ಲೈಫ್ಸ್ ಅಲ್ಲ. ಸೊ ಇದು ಒಂದು ರಾಂಗ್ ಆದ್ರೆ ಲಾಂಗ್. ಲಿಲ್ಲಿಗೆ ಲಿಲ್ಲೀಸ್, ಈಗೇನು ಸ್ಪೆಲ್ಲಿಂಗ್ ತಪ್ಪು, LILIES ಆಗಬೇಕು. ಸೊ ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಇದು ಒಂದು ರಾಂಗ್ ಆದ್ರೂ ರಾಂಗೇ ಅಲ್ವಾ. ಸೊ ಈ ಆಪ್ಷನ್ ಕಂಪ್ಲೀಟ್ಲಿ ರಾಂಗ್. ಹಾಗಾದ್ರೆ ಬಿ ಮಾತ್ರ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿರೋದು. ಹಾಗಾಗಿ ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ ಇನ್ನೂ ಒಂದಷ್ಟು ಕ್ವಶನ್ಸ್ ಮುಂದೆ ತಗೋತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೋಡಿ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾವು ಲಿಂಕ್ಗಳನ್ನ ಶೇರ್ ಮಾಡ್ತೀವಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ 100ಕ್ಕಿಂತ ಹೆಚ್ಚು ವಿಡಿಯೋಸ್ಗಳು ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ಎಲ್ಲ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ಎಲ್ಲ ಲಿಂಕ್ಸ್ ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.